ಪೂರಿ ಚಟ್ನಿ ತಿಂತಾ ಇದ್ದಾರೆ. ಮಾತಾಡ್ಸೋಣಂತೆ ಬನ್ನಿ, ಏನು ಹೇಳ್ತಾರೆ. ನಮಸ್ಕಾರ. ಅವತ್ತೊಂದ್ಸಲ ಬೋರ್ಡ್ ನೋಡ್ಕೊಂಡು ಬಂದೆ ಹಾಂ. ಹೋಟೆಲ್ಗೆ. ಫಸ್ಟ್ ಟೈಮ್ ನಾನು ಬಂದಾಗ ಚಿತ್ರಾನ್ನ ಟೇಸ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲೂ ಕೂಡ ನಮಗೆ ಈ ಸೋಡಾ ಹಾಕಿದ್ದಾರೆ ಅಥವಾ ಮತ್ತೊಂದು ಏನೂ ಅನ್ಸೋದೇ ಇಲ್ಲ. ನಿಮಗೆ ತಿಂದ್ಬಿಟ್ರೆ ಮನೆಯಲ್ಲಿ ಕುತ್ಕೊಂಡು ತಿಂತಿದ್ರೆ ಅನ್ನೋ ಫೀಲ್ ಇರುತ್ತೆ. ಇವತ್ತು ವಾಂಗಿಬಾತ್ ನಾನು ತಿಂದಿನಿ, ಭಾರಿ ಚೆನ್ನಾಗಿದೆ, ತಿನ್ನಿ. ಪೂರಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಾಗೂ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ತಟ್ಟೆ ಇಡ್ಲಿ, ಸಾಂಬಾರು, ಎರಡೆರಡು ಥರ ಚಟ್ನಿ, ಕೆಂಪು ಚಟ್ನಿ. ಹೋಟೆಲ್ ಶ್ರೀ ದರ್ಶಿನಿ ಅಂತೇಳಿ ಅದ್ಭುತವಾದಂಥ ಹೋಟ್ಲು ನೋಡಿ. ಇದು ಟೊಮೊಟೊ ಬಾತ್, ಇದು ಸೂಪರಾಗಿತ್ತು. ಚಟ್ನಿ ಅಂತೂ ಎರಡು ಥರ ಚಟ್ನಿ ಕೊಡ್ತಾರೆ ತಟ್ಟೆ ಇಡ್ಲಿಗೆ. ಕೆಂಪು ಚಟ್ನಿ ಅಂತೂ ಸೂಪರಾಗಿ ಅದ್ಭುತವಾಗಿತ್ತು. ವಾಂಗಿಬಾತು, ದೋಸೆ ಎಲ್ಲ ಭಾಳ ಸೂಪರಾಗಿ ಮಾಡ್ತಾರೆ ನೋಡಿ. ದೋಸೆಯನ್ನು ಅಮ್ಮ ಹುಯ್ತಾ ಇದ್ದಾರೆ, ಮನೆ ಮಾದರಿ ಟೇಸ್ಟ್ ಇರುತ್ತೆಲ್ಲ. ಪೂರಿ ಸಾಗು ಅಂತೂ ತಿಂತಾಯಿದ್ರೆ ನಾಲ್ಗೆಲ್ಲಿ ನೀರು ಬರುತ್ತೆ ಕಣ್ರಿ. ತರಕಾರಿ ಹಾಕಿರ್ತಕ್ಕಂಥ ಪಲ್ಯ, ಅನ್ನ, ಸಾಂಬಾರು, ತಿಳಿಸಾರು, ಬೋಂಡ, ಹಪ್ಪಳ, ಚಪಾತಿ. ಎಷ್ಟು ತಗೊಂತೀರಿ ಇದಕ್ಕೆ ಊಟಕ್ಕೆ? ಅನ್ನ ಸಾಂಬಾರು ನಮ್ಮಲ್ಲಿ 40 ರೂಪಾಯಿ ಇದೆ. ಒಂದು ಸಿಂಗಲ್ ಚಪಾತಿ ಆದರೆ 50 ರೂಪೀಸ್ ಇದೆ. ಎರಡು ಚಪಾತಿ 60 ರೂಪಾಯಿ. ಎರಡು ಚಪಾತಿ ಊಟಕ್ಕೆ 60 ರೂಪಾಯಿ. ಹಾಂ, ಒಳ್ಳೆ ಅದ್ಭುತವಾಗಿದೆ. ಒಳ್ಳೆಯದಾಗಲಿ ನಿಮಗೆ. ಊಟ ಅದ್ಭುತವಾಗಿ ಕಾಣ್ತಾ ಇದೆ. ಇದಕ್ಕಿಂತ ಮುಂಚೆ ಮಧ್ಯೆ ಒಳ್ಳೆ ಟೇಸ್ಟ್ ಇದೆ, ಸೂಪರಾಗಿದೆ. ಶ್ರೀ ಸಾಯಿಬಾಬಾ ಅವ್ರ ಫೋಟೋ ಕಣ್ಣಿಗೆ ಬಿತ್ತು. ಹೊಸದಾಗಿ ಕ್ಯಾಂಟೀನನ್ನು ಶುರು ಮಾಡ್ಕೊಂಡ್ಯಾರೆ ನೋಡಿ. ಇದು ಎಲ್ಲಿದೆಯಪ್ಪ ಅಂದರೆ NT ರಸ್ತೆಯಲ್ಲಿ ಟೆಂಪೋ ಸ್ಟ್ಯಾಂಡ್ ಎದುರುಗಡೆ ಇದೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೆ ಅನುಕೂಲ ಆಗಲಿ. ನಮಸ್ಕಾರಗಳು.